ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಬೆಳಿಗ್ಗೆನೇ ಸ್ನಾನ ಎಲ್ಲ ಆಯಿತು. ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಅಕ್ಕ ಮಕ್ಕಳೆಲ್ಲ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಜಸ್ಟ್ ಇವಾಗ ಸ್ನಾನ ಎಲ್ಲ ಆಯಿತು. ಡ್ರೆಸ್ ಇದನ್ನು ವೇರ್ ಮಾಡಿದ್ದೀನಿ. ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇನ್ನೂ ಏನೂ ರೆಡಿಯಾಗಿಲ್ಲ. ಡ್ರೆಸ್ ಒಂದು ಹಾಕ್ಕೊಂಡು ಇವಾಗ ಟಿಫನ್ ಮಾಡ್ಕೊಂಬಿಡೋಣ. ಹೊಟ್ಟೆ ಹಸಿವಾಗ್ತಿದೆ. ಸ್ನಾನ ಮಾಡಿದ ತಕ್ಷಣ ಹೊಟ್ಟೆ ಹಸಿವಾಗ್ತಾ ಇದೆ. ಸೊ ಟಿಫನ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ರೆಡಿ ಆಗ್ತೀನಿ. ಟಿಫನ್ಗೆ ನಾನು ಇವತ್ತು ಮೆಂತ್ಯ ಪಲಾವ್ ಮಾಡಿದ್ದೀನಿ. ಸೊ ಟಿಫನ್ ಮಾಡೋಣ. ಓಕೆ, ಟಿಫನ್ಗೆ ಮೆಂತ್ಯ ಪಲಾವ್ ಮಾಡಿದ್ದೀನಿ. ಇವಾಗ ಟಿಫನ್ ಮಾಡಿಬಿಟ್ಟು ಅದಾದಮೇಲೆ ರೆಡಿ ಆಗ್ತೀನಿ. ಗೈಸ್, ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ಹೊಡ್ತಿರೋದು ನಮ್ಮೂರಿಗೆ. ಏನಕ್ಕೆ ಅಂದರೆ ಶಾಪಿಂಗ್ ಮಾಡೋಣ ಅಂತ. ಸೊ ಒಂದು ಶಾಪಲ್ಲಿ ಡ್ರೆಸ್ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂತ ಹೇಳಿ ನಮ್ಮ ಅಕ್ಕ ಕಾಲ್ ಮಾಡಿದ್ಲು. ಊರಲ್ಲಿರೋದು ಅದು ಶಾಪು. ಸೊ ಅದಕ್ಕೆ ಒಂದು ಸಲ ವಿಸಿಟ್ ಮಾಡೋಣ, ಚೆನ್ನಾಗಿದ್ರೆ ತೊಗೊಂಡು ಬರೋಣ, ಇಲ್ಲಾಂದರೆ ಹಾಗೆ ಮನೆ ಕಡೆ ಓಡಾಡ್ಕೊಂಡು ಬಂದ್ರಾಯಿತು ಅಂತ ಅಂದು. ಸೊ ಅದಕ್ಕೆ ನಾನು ರೆಡಿಯಾಗಿದ್ದೀನಿ. ಮಹಿ ಆಫೀಸ್ಗೆ ಹೋಗಿದ್ದಾರೆ ಬೆಳಿಗ್ಗೆನೆ. ಸೊ ಇವಾಗ ಟೈಮು 10 ಗಂಟೆ ಆಗಿದೆ ಬೆಳಿಗ್ಗೆ. ಸೊ ಇವಾಗ ಹೊರಡಬೇಕು. ನಾನು ನಿಶಾಂತ್ನ ಕರ್ಕೊಂಡು ಇಲ್ಲಿಂದ ನೋಡ್ಕೊಂಡು ಹೋಗಬೇಕು. ಆಟೋ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಆಟೋದಲ್ಲಿ ಹೋಗ್ತೀನಿ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಬಸ್ ಅಥವಾ ಆಟೋ ಯಾವುದಾದ್ರೂ ಒಂದನ್ನು ಕ್ಯಾಚ್ ಮಾಡ್ಕೊಂಡು ಹೊರಡೋದು. ಬನ್ನಿ ಲೀಶು, ಚಂದ ಹಾಯ್ ಮಾಡಿ. ಹಾಯ್, ನನ್ನ ಮಗ ಫುಲ್ ರೆಡಿ. ಕಮ್ ಬನ್ನಿ ಹೋಗೋಣ. ಓಕೆ ಗೈಸ್, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಪರ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ, ಪೌಚು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಓಕೆನಾ? ಫಾರ್ ದ ಫಸ್ಟ್ ಟೈಮ್ ಒಬ್ಬಳೇ ಊರಿಗೆ ಹೋಗ್ತಾ ಇದ್ದೀನಿ, ಅದು ಆಟೋದಲ್ಲಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಲೀಶು? ಆಚೆ ಹೋಗ್ತಾ ಇದ್ದೀವಲ್ಲ? ಹಾಂ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇನಾದರೂ ಆಟೋ ಸಿಕ್ಕಿದ್ರೆ ಆಟೋ ಹೊತ್ಕೊಂಡು ಹೋಗ್ತೀನಿ. ತುಂಬ ರೇರ್ ಇಲ್ಲಿ ಆಟೋ ಎಲ್ಲ ಸಿಗೋದು. ನೋಡೋಣ. ಇವ್ರು ಇಟ್ಕೊಂಡು ಹೋಗೋದಿದೆಯಲ್ಲ ಅದೇ ಸ್ವಲ್ಪ ಕಷ್ಟ. ಇಲ್ಲ ಇಲ್ಲಿ ನೋಡು. ಹೌದು, ಈಗ ಯಾರು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಲ್ವಲ್ಲ, ಎಲ್ಲ ಪ್ರೈವೇಟೇ ಕೇಳ್ತಾರೆ. ಹಾಂ, ಎಲ್ಲೂ ಸಿಗಲ್ಲ. ಅದೇ ಗೌರ್ಮೆಂಟ್ ಬಿಟ್ಟು ಹೌದೌದು ಎಷ್ಟು 1,000 ಅಷ್ಟೇ ಖರ್ಚು. ಹಾಂ, ಹೌದು. ಪ್ರೈವೇಟ್ ಕೊಡೋ ದುಡ್ಡನ್ನೇ ಕೂಡಿಟ್ಟು ಮುಂದಕ್ಕೆ ಅವ್ರಿಗೆ ಕೊಟ್ಟರೆ ದೊಡ್ಡವರಾದ್ಮೇಲೆ ಅವರೇ ಏನಾದ್ರು ಮಾಡ್ತಾರೆ. ಹಾಂ, ಸ್ವಲ್ಪ ದೂರ ನಡ್ಕೊಂಡು ಬರ್ತಿದ್ದಾಗೇನೆ ಆಟೋ ಸಿಕ್ತು. ಆಟೋ ಹೊತ್ಕೊಂಡು ಬರ್ತಾ ಇದ್ದೆ. ಸೊ ಅಂಕಲ್ಲು ನನ್ನ ಜೊತೆ ಏನು ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ, ಆಟೋ ಡ್ರೈವರು, ಮಕ್ಕಳು ಫೀಸ್ ಎಲ್ಲ ತುಂಬ ಜಾಸ್ತಿ, ಕಾಸ್ಟ್ಲಿ, ಎಜುಕೇಷನ್ಸ್ ಎಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಕನ್ನಡ ಗೌರ್ಮೆಂಟ್ ಸ್ಕೂಲು ಅಂತ ಮಾತಾಡೋ ಎಷ್ಟೋ ಜನ ಅವ್ರ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಾಕ್ತಾರೆ. ಇದು ನಿಜ ತಾನೇ? ಅದಕ್ಕೆ ಎಜುಕೇಷನ್ ಸಿಸ್ಟಮ್ ಸಿಕ್ಕಾಪಟ್ಟೆ ಹದಗೆಟ್ಟೋಗಿದೆ ಅಂತ ಮಾತಾಡ್ತಾ ಇದ್ವಿ. ಹೋಯ್ತಾಯ್ತಾ? ಬಸ್ಸಲ್ಲಿ ಹೋಯ್ತಾ ಇದ್ದೀವಿ ಇವಾಗ. ನಿಜ ಹೇಳಬೇಕು ಅಂದರೆ ನಾನು ಮದುವೆ ಆಗಿ 3 ವರ್ಷ ಆಗ್ತಾ ಬರ್ತಾ ಇದೆ. ಇಲ್ಲಿವರೆಗೂ ನಾನು ಒಬ್ಬಳೇ ನನ್ನ ತವ್ರ ಮನೆಗೆ ನಾನು ಯಾವತ್ತೂ ಹೋದೋಳೆ ಅಲ್ಲ. ಆಟೋ ಆಗಲಿ ಅಥವಾ ಬಸ್ಸಲ್ಲಾಗಲಿ ನಾನು ಮಕ್ಕಳನ್ನ ಹಿಂಗೆಲ್ಲ ಕರ್ಕೊಂಡು ಯಾವತ್ತೂ ಹೋದೋಳೆ ಅಲ್ಲ. ಮದುವೆ ಆದಮೇಲಿಂದ, ಮದುವೆಗಿಂತ ಮುಂಚೆ ತುಂಬ ಓಡಾಡ್ತಾ ಇದ್ದೆ. ಕಾಲೇಜ್ ರಾಮನಗರನೇ ಇರ್ತಿತ್ತಲ್ವ. ಸೊ ಬಸ್ಸಲ್ಲಿ ಬರೋದು ಹೋಗೋದು ಅಭ್ಯಾಸ ಇತ್ತು. ಈ 3 ವರ್ಷ ಗ್ಯಾಪ್ ಇರೋದ್ರಿಂದ ಒಂಥರ ಹಿಂಸೆ ಆಗ್ತಾಯಿತ್ತು ನನಗೆ. ನಿಮಗೂ ಈ ರೀತಿ ಆಗಿದೆಯಾ? ಮದುವೆ ಆದಮೇಲೆ ಗಂಡನ ಮೇಲೆ ಎಷ್ಟೊಂದು ಡಿಪೆಂಡ್ ಆಗಿಬಿಡ್ತೀವಲ್ವ ನಾವು. ನಮ್ಮ ಸ್ವಂತ ಊರಿಗೆ ಹೋಗೋದಕ್ಕೂ ಗಂಡನ ಜೊತೆನೇ ಹೋಗಬೇಕು. ಬಸ್ಸಿಂದ ಇಳಿದು ಇವಾಗ ನಮ್ಮೂರಿಗೆ ಬಂದು ಅಂಗಡಿ ಸರ್ಕಲಲ್ಲೇ ಇಳ್ಕೋಬೇಕಾಗಿತ್ತು. ಓಕೆನಾ? ಅಂಗಡಿ ಕ್ಲೋಸ್ ಆಗಿದೆ. 11 ಗಂಟೆ ಆಗಿದ್ರು ಅಂಗಡಿ ಓಪನ್ ಮಾಡಿಲ್ಲ. ಸೊ ಅವಳು ಫೋನ್ ಮಾಡಿ ವಿಚಾರಿಸ್ತಿದ್ದಾಳೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೆ ಕಡೆ ಹೊರಟಿದ್ದೀವಿ. ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ, ಅವರು ತೋಟದ ಹತ್ರ ಇದ್ದಾರೆ. ಮನೇಲಿ ಕೀ ಇರುತ್ತಲ್ಲ, ಓಪನ್ ಮಾಡ್ಕೊಂಡು ಹೋಗ್ಬಿಟ್ಟು ಮನೇಲಿ ಇರೋಣ. ಓಪನ್ ಇದೆಯಂತ ಓಪನ್ ಆಯ್ತಂತೆ.
ಇವಾಗ ಬಂದ್ವಿ ಮನೆಗೆ ಬಂದ್ವಿ ಲಿಶು. ಸೊ ಇವಾಗ ಹೊರಟಿದ್ವಿ ಮನೆಯಿಂದ. ಮನೇಲಿ ಏನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಇವಾಗ ಹೊರಟಿದ್ವಿ. ಮಲ್ಕೊಂಡವನಾ ಅವಳು? ಏನು ಆಟ ಆಡಿದ್ರು 3 ಜನನು. ಯಪ್ಪ ಯಪ್ಪ ಯಪ್ಪ. ಹಾಂ, ಈಗ ನೋಡಿ ಹೆಂಗೆ ಹೋಗ್ತಿದ್ದಾರೆ, ತೋರಿಸ್ತೀನಿ ನೋಡಿ. ಇಲ್ಲಿ 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 ಚಿನ್ನು ಹುಷಾರಾಗಿ ಇಡ್ಕೋ, ಗಾಡಿಗಳು ಬರ್ತವೆ. ಬನ್ನಿ ಬನ್ನಿ. ಹೌದು. ಅಯ್ಯೋ ಬಿಸಿಲು. ಈಗ ಬಂದು ಅಂಗಡಿಗೆ ಒಳಗಡೆ ಹೋಗೋಣ, ನೋಡೋಣ. ನಿಜ ಹೇಳಬೇಕು ಅಂದರೆ ನಾವೇನು ಫೋಟೋದಲ್ಲಿ ನೋಡ್ತೀವಿ ಸ್ಟೇಟಸ್ಗಳು, ಸೊ ಅದು ನೋಡೋದಕ್ಕಿಂತ ರಿಯಲಾಗಿ ನೋಡ್ತೀವಲ್ವಾ. ಸೊ ಅದರಲ್ಲಿ ಕಲರ್ ವೇರಿಯೇಷನ್ಸ್ ಇರುತ್ತೆ. ನಮ್ಮ ಅಕ್ಕ ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದ್ಕೊಂಡೆಲ್ಲ ನನ್ನ ಕರ್ಕೊಂಡು ಬಂದಳು. ಚೆನ್ನಾಗಿತ್ತು, ಬಟ್ಟೆನೂ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ತುಂಬ ಇರಲಿಲ್ಲ. ಸೆಲೆಕ್ಟೆಡ್ ಐಟಮ್ಸ್ ಮಾತ್ರ ನಾವು ತಗೋಬೇಕಾಗಿದ್ದು. ತುಂಬ ಜಾಸ್ತಿ ಏನಾದರೂ ಐಟಮ್ಸ್ ಇತ್ತು ಅಂತ ಹೇಳಿದ್ರೆ ನಮಗೆ ನೋಡೋದಕ್ಕಾಗಲಿ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಲಿ ಸಿಗ್ತಾಯಿತ್ತು. ಬಟ್ ಆದರೆ ಅಷ್ಟೊಂದು ಬಟ್ಟೆ ಇರಲಿಲ್ಲ ಅಲ್ಲಿ. ಸ್ವಲ್ಪ ಸ್ವಲ್ಪ ಮಾತ್ರ ತಂದಿದ್ದರು. ಅದರಲ್ಲಿ ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿ ತಗೊಂಡು. ಬಟ್ ಆದರೆ ನನಗೆ ಯಾವುದೂ ಇಷ್ಟನೂ ಆಗಲಿಲ್ಲ. ನನ್ನ ಸೈಜ್ಗೆ ಯಾವ ಬಟ್ಟೆನೂ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಬೇರೆ ಅಂಗಡಿ ನೋಡೋಣ ಅಂತ ಹೇಳಿ ಹೊರಟೆ. ನಮ್ಮೂರಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಡೆವಲಪ್ ಆಗ್ತಾ ಇದೆ. ನಮ್ಮ ಸೋನಿಗೆ ಸಿಕ್ತು, ಸೋನು ತಗೊಂಡ್ಲು 2 ಟಾಪು. ಸೀರೆಗಳು ನೋಡ್ತಾ ಇದ್ದು, ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ಬೇರೆ ಅಂಗಡಿ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ. ಈ ಸೀನ್ ನೋಡಿದ್ಮೇಲೆ ಅಂತೂ ಐಶು ನಿಮ್ಮ ಪಾಪುಗೆ ಐಸ್ ಕ್ರೀಮ್ ಕೊಡ್ತಾ ಇದ್ದೀರಾ ಅಂತ ಕೇಳಬೇಡಿ. ಅಪರೂಪಕ್ಕೆ ಅವಾಗೋ ಇವಾಗಲೋ ಒಂದು ಸಲ ತಿಂತಾನೆ. ಅದರಲ್ಲೂ ಬೇಕ್ರಿ ಏನಾದರೂ ಕಣ್ಮುಂದೆ ಕಾಣಿಸ್ಬಿಡ್ತು ಅಂತ ಹೇಳಿದ್ರೆ ಎಷ್ಟು ಗೋಳಾಡ್ತಾರೆ, ಕಿರ್ಚಾಡ್ತಾರೆ ಅಂದರೆ ಇರೋ ಬರೋ ರೋಡಲ್ಲಿರೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನೋ ಮಾಡ್ತಾಯಿದ್ದೀವಿ ಮಕ್ಳಿಗೆ ಅನ್ನೋ ರೀತಿ ಆಡ್ತಾರೆ. ಸೊ ಅದನ್ನ ನೋಡೋಕ್ಕಾಗದೆ ಕೊಡಿಸ್ಬೇಕಾಗತ್ತೆ. ನಮ್ಮ ಪರಿಸ್ಥಿತಿ ಹೀಗಿರುತ್ತೆ, ಏನು ಮಾಡೋದು. ಮಕ್ಕಳಿಗೆ ಇವಾಗ ಐಸ್ ಕ್ರೀಮ್ ಕೊಡಿಸ್ಕೊಂಡು ನಡ್ಕೊಂಡು ಬಿಸಿಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಠ ಮಾಡ್ತಾರೆ ಬೇಕ್ರಿ ನೋಡಿದ ತಕ್ಷಣ. ಅಮ್ಮ ತಿಂಡಿ ಬೇಕು ಇವ್ರಿಗೆ, ತಿಂಡಿ ಈಗಲೇ ಅಲ್ವೇನೋ. ಇನ್ನೊಂದು ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇನೋ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂತ ಅಂದರೆ ತಗೋತೀನಿ, ಇಲ್ಲ ಅಂದರೆ ನೋ ಯೂಸ್. ಇವತ್ತು ಬಂದಿದ್ದಕ್ಕೂ ಏನಿಲ್ಲ. ಇಲ್ಲೊಂದಕ್ಕೆ ಬಂದಿದ್ದೀವಿ, ನೋಡೋಣ ಕಲೆಕ್ಷನ್ ಸಿಗುತ್ತಾ ಇಲ್ವಾ ಅಂತ. ಗೈಸ್ ನೋಡ್ತಾ ಇದ್ದೀನಿ, ನಿಮಗೆ ಕ್ಯಾಮ್ರಾದಲ್ಲಿ ಕಲರ್ ವೇರಿಯೇಷನ್ಸ್ ಕಾಣಿಸ್ಬೋದು. ಜಸ್ಟ್ ವರ್ಕ್ ಚೆನ್ನಾಗಿದೆ ಟಾಪ್ ಮೇಲೆ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ 2 ಜೊತೆ ತೊಗೊಳ್ಳೋಣ ಅಂತ. ಯಾವ್ದು ಫೈನಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಪ್ಲೇನ್ ಇದೆ, ಫ್ರಂಟ್ ವರ್ಕ್ ಇದೆ, ಚೆನ್ನಾಗಿದೆಯಾ? $8 ಏನೋ ನಿನ್ನ ಅದೃಷ್ಟಲ್ಲಿ. ಅಯ್ಯೋ ಅಯ್ಯೋ ಪಾಪ, ಯಾರಾದರೂ ಒಬ್ಬರು ಹಾಕ್ರೋ ಕಾಲ್ಗೆ. ಫ್ರೆಂಡ್ಸ್ ಶಾಪಿಂಗ್ ಆಯಿತು. ಶಾಪ್ ಮಾಡ್ಕೊಂಡು ಇವಾಗ ರಿಟರ್ನ್ ಮನೆ ಕಡೆ ಹೊರಟಿದ್ದೀವಿ. ಕಣ್ಣು ಬಿಡೋಕ್ಕಾಗ್ತಿಲ್ಲ ಬಿಸಿಲು. ಮನೆ ಕಡೆ ಹೊರಟಿದ್ವಿ ಇವಾಗ ರಿಟರ್ನು. ಇಲ್ಲಿ KFC ಐತೆ. ಸೊ ಅಲ್ಲಿ ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಏನು ತಿನ್ನೋಣ? ಓಪನ್ ಇದೆ. 5 ಸ್ಟಾರ್, ಸಾರಿ KFC ಅಲ್ಲ 5 ಸ್ಟಾರ್. ಹೆಸರುಗಳು ಚೇಂಜ್ ಆಗ್ತದೆ. ಚೂಚು ಬೇಕು ನಂಗೆ. ಓಕೆ, ಎಂಟರ್ ಆಗ್ತಿದ್ದೀವಿ ಒಳಗಡೆ ಬಂದ್ವಿ. ಕರೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಕರೆಂಟ್ ಇಲ್ಲ ಅಂದರೆ ಏನೂ ತಿನ್ನೋಕ್ಕಾಗಲ್ಲ. ಸೊ ಬೇಕಿಲ್ಲ ಏನಾದ್ರು ತೊಗೊಂಡು ಹೋಗ್ಬೇಕಷ್ಟು. ಸಿಕ್ಕಿ
ಇನ್ನೇನು ಹೊರಟಿದ್ವಿ ಹೊರಗಡೆ, ಕರೆಂಟ್ ಬಂತು. ಸೊ ಇವಾಗ ಆರ್ಡರ್ ಮಾಡಿದ್ದೀವಿ. ಆರ್ಡರ್ ಮಾಡಿರೋದು ಬರುತ್ತೆ, ಬಿಸಿ ಬಿಸಿ ತಿನ್ಕೊಂಡು ರಿಟರ್ನ್ ಮನೆ ಕಡೆ ಓಡೋದು. ಹಾಂ, ನಿಶಾಂತ್ ನೋಡಿ, ನಿಶಾಂತ್ ಫ್ರೆಂಚ್ ಫ್ರೈಸ್ ಬಂತು. ನಿಶಾಂತ್ ಇಷ್ಟ ಅಲ್ಲ ಫ್ರೆಂಚ್ ಫ್ರೈಸ್? ಇಷ್ಟ ಅಲ್ಲ ನಿಂಗೆ? ರಶ್ಮಿಕ್ ಕೊಡ್ತಾನೆ ನೋಡು. ಹಾಂ ರಶ್ಮಿಕ್, ಇಷ್ಟು ನನಗೆ, ಅಮ್ಮಗೆ ತಿನ್ನಬಾರಿ. ಫಸ್ಟು ಫ್ರೆಂಚ್ ಫ್ರೈಸ್ ಬಂತು, ಅದಾದಮೇಲೆ ನಾವು ಚಿಕನ್, ಈ KFC ಟೈಪ್ ಏನು ಕಾಣಿಸ್ತಿದೆ ಅದು, ಮತ್ತು ಲಾಲಿಪಾಪ್, ಚಿಕನ್ ಲಾಲಿಪಾಪ್ನ ಆರ್ಡರ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು. ಈಗ ಎಲ್ಲ ಒಂದೊಂದೇ ಡೆವಲಪ್ ಆಗ್ತಿದೆ ಅಲ್ವಾ ನಮ್ಮೂರಲ್ಲಿ. ಸೊ ಟೇಸ್ಟ್ ಹೆಂಗಿರುತ್ತೋ ಏನೋ ಅಂದ್ಕೊಂಡೆ, ಚೆನ್ನಾಗೇ ಇತ್ತು. ಸಿಕ್ಕಾಪಟ್ಟೆ ಸುಡ್ತಾಯಿತ್ತು ಅಂತೇಳಿ ನಾನು ಕ್ಯಾಮ್ರಾನೇ ಆಫ್ ಮಾಡಿಬಿಟ್ಟೆ. ಯಪ್ಪ ಚೆನ್ನಾಗಿ ನೆಮ್ಮದಿಯಾಗಿ ತಿನ್ನೋಣ, ಅದಾದಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಕ್ಕಳು ಕೂಡ ಎಲ್ಲ ತಿಂತಾಯಿದ್ರು. ಅದಾದಮೇಲೆ ನಮ್ಮ ಅಪ್ಪ ಅಮ್ಮನಿಗೆ ಬಾಯ್ ಹೇಳಿಬಿಟ್ಟು ನಾವು ರಿಟರ್ನು ರಾಮನಗರ ಹೊರಟ್ವಿ. ಅಮ್ಮ ಮನೆಗೆ ಬಂದು ಸ್ವಲ್ಪ ತಿದ್ದು ಅದಾದಮೇಲೆ ಹೊರಡಿ ಊಟ ಎಲ್ಲ ಮಾಡಿಕೊಂಡು ನೈಟ್ ಹೊರಡಿ ಅಂತ ಅಂದರು. ಆದರೆ ನಮ್ಮ ಅಪ್ಪ ಅಮ್ಮನೇ ಮನೇಲಿ ಇರ್ತಾ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ರೇಷ್ಮೆ ಹುಳ ಹಣ್ಣಾಗಿತ್ತು. ಸೊ ಗೂಡು ಬಿಡ್ಸೋಕ್ಕೆ ಅಂತ ಹೇಳಿ ಅವರು ಹುಳಿನ ಮನೆ ಕಡೆ ಹೊರಟಿದ್ರು. ನಾವು ಮನೆಗೆ ಬಂದು ಏನು ಮಾಡೋದು ಅಂತ ಹೇಳಿ ರಿಟರ್ನ್ ನಾವು ಮನೆ ಕಡೆ ಹೊರಟ್ವಿ. ನಿಶಾಂತ್ ಕೂಡ ಮಲ್ಕೊಂಡಿದ್ದ. ನಮ್ಮ ಸೋನು ಮನೆಗೆ ಬಂದಿದ್ದೀವಿ. ಬಾಯ್. ನೀನೇ ಅವ್ರ ಮನೆಗೆ ಹೋಯ್ತೀಯಾ? ಇದು ನಿಮ್ಮದೇ ಅಲ್ವಾ ಮನೆ? ನಾವಿಲ್ಲಿ ನೆರಳಲ್ಲಿ ನಿಂತಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು. ಅಣ್ಣ ಬರ್ತಾನೆ, ಅಣ್ಣ ಬರ್ತಾನೆ. ಎಲ್ಲೋಯ್ತಾನ ಅವನು ಬರ್ತಾನೆ. ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಸೊ ಸಂಜೆ ಈವ್ನಿಂಗ್ ಮಹಿ ಬಂದಮೇಲೆ ಹೊರಡ್ತೀನಿ. ಬಿಸಿಲಿದೆ ಅಂತ. ನಡೀರಿ ಒಳಗಡೆ ನಡೀರಿ, ಬಿಸಿಲು. ಮನೆಗೆ ಹೋಗಿ ಫ್ಯಾನ್ ಹಾಕೊಂಡು ಕುತ್ಕೊಬಿಡೋದು. ಅಕ್ಕನ ಮನೆಗೆ ಹೋದ್ಮೇಲೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಏನೆಲ್ಲ ಶಾಪ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಏನಕ್ಕೆ ಅಂತ ಹೇಳಿದರೆ ವಿಡಿಯೋ ಲೆಂತು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂಷನ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಲವ್ ಯು ಆಲ್.